ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ನಿರೀಕ್ಷೆಯಂತೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಬೆನ್ನಿಗೆ ನಿಂತಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಒಂದೇ ದಾರಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ. ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು. ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು. ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಈ ಹಗರಣದಲ್ಲೂ ಕೂಡ ಇವತ್ತು ಕೋರ್ಟ್ ಆದೇಶ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ. ಬಿಜೆಪಿಗೆ ಶಾಕ್ ಆಗಿದೆ ಅಲ್ಲ, ಯಾಕಂದ್ರೆ ನಾನೀಗ ಆರ್ಡರ್ ಓದಿದೆ. ನನ್ನ ಪ್ರಕಾರ ಸಂಪೂರ್ಣ ಓದಿಲ್ಲ, ಬಟ್ ಅಂತ ಏನು ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಓದಿದ್ದೀನಿ. ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇಟ್ಸ್ ಓನ್ಲಿ ಗಿವನ್ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಸೊ 17 ಇಯರ್ಸ್ ಎಲ್ಲಿ ಪ್ರಾಸಿಕ್ಯೂಷನ್ ಎಲ್ಲಿದೆ ಒಂದು. ಸೊ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅದ್ರ ಜೊತೆಗೆ ಇವರು ಆಲ್ರೆಡಿ ರಾಜೀನಾಮೆ ಕೊಡಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಮತ್ತು ಇವ್ರು ಹೆಂಗೆ ಮಾಡ್ತಾರಂತೆ ಬಿಜೆಪಿಯವರು? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ. ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ. ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀವಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ನಿರೀಕ್ಷೆಯಂತೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಬೆನ್ನಿಗೆ ನಿಂತಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿಲ್ಲ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂತ ಪರಿಸ್ಥಿತಿ ನಿರ್ಮಾಣ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಒಂದೇ ದಾರಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ. ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು. ಮೊದಲು ನನಗೆ ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಕುಮಾರಸ್ವಾಮಿ ಇರೋದು ಅಲ್ಲ. ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದಕ್ಕೆ ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು. ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಈ ಹಗರಣದಲ್ಲೂ ಕೂಡ ಇವತ್ತು ಕೋರ್ಟ್ ಆದೇಶ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ. ಬಿಜೆಪಿಗೆ ಶಾಕ್ ಆಗಿದೆ ಅಲ್ಲ, ಯಾಕಂದ್ರೆ ನಾನೀಗ ಆರ್ಡರ್ ಓದಿದೆ. ನನ್ನ ಪ್ರಕಾರ ಸಂಪೂರ್ಣ ಓದಿಲ್ಲ, ಬಟ್ ಅಂತ ಏನು ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಓದಿದ್ದೀನಿ. ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇಟ್ಸ್ ಓನ್ಲಿ ಗಿವನ್ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಸೊ 17 ಇಯರ್ಸ್ ಎಲ್ಲಿ ಪ್ರಾಸಿಕ್ಯೂಷನ್ ಎಲ್ಲಿದೆ ಒಂದು. ಸೊ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅದ್ರ ಜೊತೆಗೆ ಇವರು ಆಲ್ರೆಡಿ ರಾಜೀನಾಮೆ ಕೊಡಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಮತ್ತು ಇವ್ರು ಹೆಂಗೆ ಮಾಡ್ತಾರಂತೆ ಬಿಜೆಪಿಯವರು? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ
ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ, ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ. ಬಿಜೆಪಿ ಜೆಡಿಎಸ್ ನಾಯಕರು ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟು ಹಿಡಿದಿದ್ದಾರೆ. ನಿರೀಕ್ಷೆಯಂತೆ ಸಿದ್ದರಾಮಯ್ಯ ಸಂಪುಟದ ಸಚಿವರು ಬೆನ್ನಿಗೆ ನಿಂತಿದ್ದಾರೆ. ಬನ್ನಿ ಒಂದು ರಿಪೋರ್ಟ್. ಯಾಕೆ ರಾಜೀನಾಮೆ ಕೊಡಿ? ಕುಮಾರಸ್ವಾಮಿ ರಾಜೀನಾಮೆ ಕೊಟ್ಟಿದ್ದಾರ? ಶಾಕ್ ಆಗಿದೆ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡೋದು ಒಂದೇ ದಾರಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ. ಕುಮಾರಸ್ವಾಮಿ ಏನೋ ಮಾಡಿಬಿಟ್ಟಿದ್ದಾನೆ ಅಂತೇಳಿ ನನ್ನ ನೈತಿಕತೆ ಏನದು ಅನ್ನೋದು ಕ್ಲಿಯರ್ ಆಗಬೇಕು ಮೊದಲು ನನಗೆ. ಅವರೇ ನನ್ನ ಮೇಲೆ ಸುಳ್ಳು ಆಪಾದನೆ ಮಾಡ್ಕೊಂಡಿದ್ದಾರೆ. ಒಬ್ಬ ಗ್ರೇಟ್ ಪಾಲಿಟಿಷಿಯನ್ನು ಹೇಳಿದ್ದಾರಲ್ಲ, ಎಲ್ಲ ಕ್ಲಿಯರ್ ಆಗಲಿ, ಆಮೇಲೆ ಮಾತಾಡ್ತೀನಿ. ಯಾರು ಸೂಕ್ತ ಅಲ್ಲ ಅಂತ ಹೇಳಿದವರು? ಕುಮಾರಸ್ವಾಮಿ ಹಂಗಾರಿ ಅವ್ರ ಗೌರ್ಮೆಂಟ್ನಲ್ಲಿ ಕುಮಾರಸ್ವಾಮಿ ಇರೋದು? ಅಲ್ಲ ಆಯ್ತಪ್ಪ, ಅವ್ರು ಕೇಳ್ರಿ ನೋಡ್ರಿ. ಅವ್ರಿಗೆ ಕುಮಾರಸ್ವಾಮಿಗೆ ಬೇಲ್ ಮೇಲೆ ಇದಾರಲ್ಲಪ್ಪ, ಮಂತ್ರಿ ಆಗಿದ್ದಾರೆ ಕೇಂದ್ರದಲ್ಲಿ, ನಿಮ್ಮ ಸರ್ಕಾರದಲ್ಲೇ ನರೇಂದ್ರ ಮೋದಿ ಅವರ ಪ್ರೈಮ್ ಮಿನಿಸ್ಟರ್ ಆಗಿರೋ ಸರ್ಕಾರದಲ್ಲೇ ಇದಾರಲ್ಲ, ಅದನ್ನ ಕೇಳಿ ಅಂತ ಹೇಳಿ. ಅದನ್ನ ಕೇಳಿದ್ದೀರಾ ನೀವು? ಕೇಳಿಲ್ಲ ನೀವು. ಈಗಾಗಲೇ ರಾಜೀನಾಮೆ ಕೊಟ್ಟಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ. ಈ ಹಗರಣದಲ್ಲೂ ಕೂಡ ಇವತ್ತು ಕೋರ್ಟ್ ಆದೇಶ ಬಂದಿರೋದ್ರಿಂದ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಿಜೆಪಿಯವ್ರಿಗೆ ಶಾಕ್ ಆಗಿದೆ ಅಲ್ಲ, ಯಾಕಂದ್ರೆ ನಾನೀಗ ಆರ್ಡರ್ ಓದಿದೆ. ನನ್ನ ಪ್ರಕಾರ ಸಂಪೂರ್ಣ ಓದಿಲ್ಲ, ಬಟ್ ಅಂತ ಏನು ಬಿಟ್ಸ್ ಆ್ಯಂಡ್ ಪೀಸಸ್ ನಾನು ಓದಿದ್ದೀನಿ. ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಇಟ್ಸ್ ಓನ್ಲಿ ಗಿವನ್ ಫಾರ್ ಪ್ರಿಲಿಮಿನರಿ ಎನ್ಕ್ವೈರಿ ಕೊಟ್ಟಿದ್ದಾರೆ. ಸೊ 17 ಇಯರ್ಸ್. ಸೊ ಎಲ್ಲಿ ಪ್ರಾಸಿಕ್ಯೂಷನ್ ಎಲ್ಲಿದೆ? ಒಂದು. ಸೊ ಪ್ರಾಸಿಕ್ಯೂಷನ್ ಕೊಟ್ಟಿಲ್ಲ, ಅದ್ರ ಜೊತೆಗೆ ಇವರು ಆಲ್ರೆಡಿ ರಾಜೀನಾಮೆ ಕೊಡಲಿ ಅಂತ ಹೇಳಿ ಪ್ರಾರಂಭ ಮಾಡಿದ್ದಾರೆ. ಮತ್ತು ಈಗ ಕುಮಾರಸ್ವಾಮಿ ಅವ್ರ ಮೇಲೆ ಚಾರ್ಜ್ ಶೀಟ್ ಇದೆಯಲ್ಲ, ಮತ್ತು ಇವ್ರು ಹೆಂಗೆ ಮಾಡ್ತಾರಂತೆ ಬಿ ಜೆ ಪಿಯವರು? ಮೇಲ್ನೋಟಕ್ಕೆ ಮೂಡಾದಲ್ಲಿ ಹಗರಣ ಆಗಿರೋದನ್ನು ನಾವು ಅವತ್ತೇ ಹೇಳಿದ್ವಿ. ಎಲ್ಲೆಲ್ಲಿ ತಪ್ಪಾಗಿದೆ ಅನ್ನೋದನ್ನು ಕೂಡ ನಾವು ಮಾತ್ರ ಹೇಳಿದ್ದಲ್ಲ, ನ್ಯಾಯಾಧೀಶರ ಮುಂದೆ ವಕೀಲರು ಕೂಡ ಬಿಚ್ಚಿಟ್ರು. ಎಲ್ಲೆಲ್ಲಿ ಹೇಗೆ ಅಕ್ರಮ ಆಗಿದೆ, ಯಾವ್ಯಾವ ರೀತಿ ಅಕ್ರಮ ನಡೆದಿದೆ ಅನ್ನೋದನ್ನು ಅವರು ಕೂಡ ಬಿಚ್ಚಿಟ್ಟಿದ್ದಾರೆ. ಹಾಗಾಗಿ ಇನ್ನೇನು ದಾರಿ ಉಳಿದಿಲ್ಲ ಮುಖ್ಯಮಂತ್ರಿಗಳಿಗೆ, ರಾಜೀನಾಮೆ ಕೊಡೋದು ಒಂದೇ ದಾರಿ. ಸುಮ್ಮನೆ ಇವ್ರದ್ದು ಮಾತು ಕೇಳಿ ಅವರೆಲ್ಲ ಉಬ್ಬಿಸ್ತಾರೆ, ನಿಮ್ಮ ಕೂಡಿಟ್ಟಿರೋ ದುಡ್ಡನ್ನು ಖಾಲಿ ಮಾಡಿಸ್ತಾರೆ. ಯಾಕೆ ಖಾಲಿ ಮಾಡ್ಕೋತೀರಿ? ದುಡ್ಡು ಉಳಿಸ್ಕೊಳ್ರಿ, ಮರ್ಯಾದೆನೂ ಉಳಿಸ್ಕೊಳ್ಳಿ, ಟೈಮ್ ಉಳಿಸ್ಕೊಳ್ಳಿ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡೋದಿಲ್ಲ, ಡಬಲ್ ಬೆಂಚ್ಗೆ ಹೋಗ್ತಾರೆ. ನಾವೆಲ್ಲ ಕೂಡ ಅವ್ರ ಜೊತೆಲಿದ್ದೀವಿ. ನಮ್ಮ ಪಕ್ಷ ಶಾಸಕರು, ಸಚಿವರು, ನಮ್ಮ ಪಕ್ಷ, ಈ ಹೈಕಮಾಂಡು ಎಲ್ಲ ಸಿದ್ದರಾಮಯ್ಯ ಅವ್ರ ಜೊತೆಲಿ ಇರ್ತೀನಿ. ಸರ್, ಈಗ ತನಿಖೆ ಅಂತ ಗೊತ್ತಿದೆ, ಎಲ್ರಿಗೂ ಗೊತ್ತಿದೆ. ಅದರಿಂದ ಅವ್ರನ್ನ ಬಲಿಪಶು ಮಾಡೋಕ್ಕಾಗುತ್ತಾ? ಸಾಧ್ಯನೇ ಇಲ್ಲ.